ಮಹಾಸಾಧ್ವಿ ಮಲ್ಲಮ್ಮನವರು ಸಾಂಸ್ಕಾರಿಕ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಸಾರ್ಥಕತೆ ಕಂಡವರು ಎಂದು ಅವರ ಜೀವನದ ಮಹತ್ವವನ್ನ ಉಪನ್ಯಾಸಕಿ ಶಶಿಕಲಾ ನ್ಯಾಮಗೌಡ ಅವರು ಸ್ಮರಿಸಿದರು. ಬೆಳಗಾವಿಯ ರೆಡ್ಡಿ ಸಮಾಜದ ವತಿಯಿಂದ ಸದಾಶಿವನಗರದಲ್ಲಿರುವ ರೆಡ್ಡಿ ಭವನದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಸಾಂಕೇತಿಕವಾಗಿ ಆಚರಿಸಲಾಯಿತು. ರೆಡ್ಡಿ ಸಮಾಜದ ಅಧ್ಯಕ್ಷರಾದ ರಾಮಣ್ಣ ಮುಳ್ಳೂರ ಅವರು ಅಧ್ಯಕ್ಷತೆ ವಹಿಸಿದ್ರು. ಗಣ್ಯರ ಹಸ್ತದಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಉಪನ್ಯಾಸ ನೀಡಿದ ಶಶಿಕಲಾ ನ್ಯಾಮಗೌಡ ಅವರು ಪೂಜೆ ಜಪ ತಪಗಳಲ್ಲಿ ಜೀವನವನ್ನ ಕಳೆಯದೆ ಸಾಂಸ್ಕಾರಿಕ ಜೀವನದಲ್ಲಿ ಪಾರಮಾರ್ಥಿಕ ಸಾರ್ಥಕತೆಯನ್ನ ಕಂಡವರು ಹೇಮರೆಡ್ಡಿ ಮಲ್ಲಮ್ಮ. ಅವರಿಗೆ ಕಾಯಕದಲ್ಲಿ ಶಿವನೊಲಿದ ಸಾಂಸ್ಕಾರಿಕ ಜೀವನದಲ್ಲಿ ಆಧ್ಯಾತ್ಮಿಕತೆ ಸಿಗೋದಿಲ್ಲ ಎನ್ನುವವರಿಗೆ ಮಲ್ಲಮ್ಮನ ಜೀವನ ಮಾದರಿ. ಕೇವಲ ಜಯಂತಿಯನ್ನು ಆಚರಿಸದೆ ನಾರಿಯನ್ನುವಳು ಮನೆಯನ್ನ ಕಟ್ಟುವಳಾಗಿರಬೇಕೇ ಹೊರತು ಮನೆ ಒಡೆಯುವಳಾಗಿರಬಾರದು ಎಂಬ ಮಲ್ಲಮ್ಮನ ಸಂದೇಶವನ್ನ ಅರಿಯಬೇಕು ಎಂದರು. ಪೂಜೆ, ಹೋಮ, ಹವನ, ಜಪ, ತಪ ಯಾವುದನ್ನು ಮಾಡದೆ ಕೇವಲ ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡೇ ಪಾರಮಾರ್ಥಿಕ ಔನ್ನತ್ಯಕ್ಕೆ ಏರಿದ ತಾಯಿ ಮಲ್ಲಮ್ಮ. ಈಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಆ ಒಂದು ಜಪ ಬೇಕು, ತಪ ಬೇಕು ಅಂತ ಹೇಳದೆ ಕಾಯಕದಲ್ಲೇ ಶಿವನನ್ನ ಒಲಿಸಿಕೊಂಡಿರತಕ್ಕಂಥ ಒಬ್ಬ ಮಹಾಸಾಧ್ವಿ ಶಿರೋಮಣಿ ಮಾತೆ ಮಲ್ಲಮ್ಮ. ಈಗ ಕೆಲವೊಬ್ರು ಸಾಂಸಾರಿಕ ಜೀವನ ಪಾರಮಾರ್ಥಿಕ ಸಾಧನೆಗೆ ಅಡ್ಡಿ ಆಗ್ತಾ ಇದೆ, ಅದರಿಂದ ನಾವು ಮೋಕ್ಷವನ್ನ, ಜೀವನದ ಉದ್ದೇಶವನ್ನ ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಸಾಂಸಾರಿಕ ಜೀವನದಲ್ಲಿ ಹಲವಾರು ಕಷ್ಟಗಳಲ್ಲಿ ಕೂಡ ಆಧ್ಯಾತ್ಮಿಕ ಔನ್ನತ್ಯವನ್ನ ತಲುಪಿ ಶಿವನನ್ನೇ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರ್ತಕ್ಕಂಥವಳು ತಾಯಿ. ನಮಗೆಲ್ಲರಿಗೂ ಅವಳ ಜೀವನ ಒಂದು ಮಾದರಿ ಅಂತೇಳಿ ಹೇಳ್ಬೋದು. ತಾಯಿ ನಾವು ಒಂದು ದಿನ ಅವಳ ಒಂದು ಜಯಂತಿಯನ್ನ ಆಚರಿಸಿ ಪುಷ್ಪಾರ್ಚನೆಯನ್ನ ಅರ್ಚನೆ ಮಾಡಿದರೆ ಸಾಲದು. ಅವಳ ಜೀವನದ ಸಂದೇಶವನ್ನ, ಅವಳು ಜೀವನದಲ್ಲಿ ಯಾವ ರೀತಿ ನಡೆದ್ಲು ಎಂಬುದನ್ನು ನಾವು ಕೂಡ ಅಳವಡಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ತಾಯಿ ಒಂದು ಕೊಟ್ಟಂತ ಸಂದೇಶ ಏನಂದ್ರೆ, ನಾರಿ ಅನ್ನುವಳು ಮನೆಯನ್ನ ಕಟ್ಟುವಳಾಗಿರ್ಬೇಕೇ ಹೊರತಾಗಿ ಮನೆಯನ್ನ ಒಡೆಯುವಳಾಗಿರಬಾರದು ಅಂತಕ್ಕಂಥ ಒಂದು ದಿವ್ಯ ಸಂದೇಶವನ್ನ ನೀಡಿದವಳು ಮಾತೆ ಮಲ್ಲಮ್ಮ. ಅದೇ ರೀತಿ ನಾವು ಕೂಡ ಈ ಒಂದು ಸ್ತ್ರೀಯಿಂದ ಏನಾಗಿತ್ತು ಅಂದ್ರೆ, ಆಧುನಿಕತೆಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಂಸ್ಕಾರಗಳನ್ನ ನಾವು ಇಂದು ಮರಿತಾ ಇದ್ದೀವಿ. ಆದ್ರೆ ಅದಕ್ಕೆ ಆಸ್ಪದ ಕೊಡದೆ ತಾಯಿಯ ಒಂದು ಸಂದೇಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾನು ಈ ನಾರಿ ಲೋಕದ ನಕ್ಷತ್ರ ಮಾತೆ ಮಲ್ಲಮ್ಮ ಅಂತಕ್ಕಂಥ ಒಂದು ಕಾದಂಬರಿಯನ್ನ 2026ರಲ್ಲಿ ಇತ್ತೀಚೆಗೆ ಈ ಆರಂಭದ ಕಾದಂಬರಿ ಹೊರಗೆ ಬಂದಾಯಿದೆ. ಅದೇ ರೀತಿ ಜ್ಞಾನಸುಧೆ ಮಹಾಯೋಗಿ ವೇಮನ ಕರ್ನಾಟಕ ವಿಶ್ವವಿದ್ಯಾನಿಲಯ ವೇಮನ ಪೀಠದಿಂದ ಪ್ರಕಟಿತಗೊಂಡಿರ್ತಕ್ಕಂಥ ಈ ಒಂದು ಕಾದಂಬರಿ ಕೂಡ ಇತ್ತೀಚೆಗೆ ಇದು ಬೆಳಕಿಗೆ ಬಂದಿದೆ. ಇನ್ನೊಂದ್ಸಲ ಸಮಯ ಇರುವಂಥ ಸಂದರ್ಭದಲ್ಲಿ ಅದನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮೆಲ್ಲರ ಮುಂದೆ ವೇಮನರ ವಿಚಾರಗಳನ್ನ ಮತ್ತು ಮಾತೆ ಮಲ್ಲಮ್ಮನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಇನ್ನೊಂದ್ಸಲ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ರೇಣುಕಾ ಕಟಾರಿಯವರು 12ರಿಂದ 16ನೇ ಶತಮಾನಗಳಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾಣಿಸಿಕೊಂಡ ಹೆಣ್ಣು ಮಕ್ಕಳು ಅತಿ ವಿರಳ. ಸಮಾಜದ ವಿರೋಧವನ್ನ ಕಟ್ಟಿಕೊಂಡು ನಮಗೂ ಹಕ್ಕಿದೆ ಎಂಬ ಧೋರಣೆಯನ್ನು ದಿಟ್ಟವಾಗಿ ಪ್ರತಿಪಾದಿಸುವರು ಅಕ್ಕ ಮಹಾದೇವಿ. ಅದರಂತೆ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಚರಿತ್ರೆಯ ಮೇಲೆ ಬೆಳಕು ಚೆಲ್ಲಿದರು. ಹೇಗಿರಬೇಕು, ಹೆಣ್ಮಕ್ಳು ಒಂದ್ ಕಡೆ, ಹೆಣ್ಣು ಒಂದ್ ಕಡೆ, ಹೆಣ್ಮಕ್ಳು ಆದಂಥವಳೆ ಹೆಣ್ಣು ಆಗ್ತಾಳೆ ಅಂತ. ಹೆಣ್ಣು ಹೀಗೆ ಇರಬೇಕು ಅನ್ನುವಂಥದ್ದನ್ನ ಸಂಸ್ಕೃತ ಮತ್ತು ಸಂಸ್ಕೃತಿಯ ನೆಲೆಯಲ್ಲಿ ಬಂದ್ಬಿಟ್ಟಿದೆ. ಸಂಸ್ಕೃತಿಯಲ್ಲಿ ಒಂದ್ ಕಡೆ ಮಾತು ಬರುತ್ತೆ, ಗಾರ್ಗಿ ಅಂತ ಹೆಸರು ಕೇಳಿರ್ತೀವಿ ನೀವೆಲ್ಲರೂ. ವೇದ ಕಾಲದ ಅತ್ಯುನ್ನತವಾದಂತಹ ಸವಾಲನ್ನು ಒಡ್ಡಿದಂಥ ಪರಮ ಭಕ್ತಿ ಮತ್ತು ಪರಮ ಶತ್ರುವಿನ ಒಂದು ಹೆಣ್ಮಗಳಂದ್ರು ಅಡ್ಡಿಲ್ಲ. ಆಕೆ ಹೇಳ್ತಾಳೆ, ಯಜ್ಞವಲ್ಕಂಗೆ ಒಬ್ಳೇ ಆಕೆ ಮಗಳು. ಆಕೆ ಹೇಳ್ತಾಳೆ ಒಂದ್ ಕಡೆ, ಪೂಜಂತು ಪ್ರಥಮೇಶ ಮಹಿಳಂ ರೂಪಿತಾಹ ಅಗ್ರತ್ಯ ಭವರೂಪತಿ. ಭೂಮಿಯಾದ್ರೆ ಹೆಣ್ಣು ಅಂತ ನಾವು ಭಾವಿಸ್ಕೊಳ್ಳೋದಾದ್ರೆ, ಭೂಮಿಯೊಳಗೆ ಹೋಗುವಂತ ಮತ್ತೊಂದು ಹೆಣ್ಣು ಯಾವ ನರಕಕ್ಕೆ ಜಾಗವನ್ನ ಮಾಡಿಕೊಟ್ಲು? ತಂದೆಗೆ ಬಹಳ ಒಂದು ಯಕ್ಷ ಪ್ರಶ್ನೆ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಯಜ್ಞವಲ್ಕನಿಗೆ ಗಂಡು ಮಕ್ಕಳು ಇರಲಿಲ್ಲ. ಆತನ ಶವ ಸಂಸ್ಕಾರ ಮಾಡಬೇಕಾದ್ರೆ ಹೆಣ್ಣು ಅನರ್ಹಳು, ಹೆಣ್ಣಿಗೆ
ಅದು ಅಧಿಕಾರ ಇಲ್ಲ ಅನ್ನುವಂಥದ್ದು ವೇದ ಕಾಲದಿಂದಲೂ ಬಂದ್ಬಿಟ್ಟಿದೆ. ಆದರೆ ತಂದೆ ಸತ್ತ ಬಳಿಕ ಆಕೆ ಮುಂಡಾಶನವನ್ನ ಮಾಡಿಕೊಂಡು ತಂದೆಯ ದೇಹಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡ್ತಾಳೆ. ಅಲ್ಲಿಂದ ಮಹಿಳೆಯ ಒಂದು ಧೋರಣೆ ಶುರುವಾದಂತಹ ಕಾಲಘಟ್ಟದಲ್ಲಿ ಇವತ್ತು 21ನೇ ಶತಮಾನದ ಕಾಲವನ್ನ ದಾಟಿ ನಿಂತಾಗಲೂ ಕೂಡ ಹೆಣ್ಮಕ್ಳ ವಿಚಾರವನ್ನ ಕುರಿತು ಮಾತಾಡ್ಬೇಕಾದಾಗ ಅಲ್ಲೆಷ್ಟು ನಮ್ಗೆ ಸಿಗ್ತಾ ಹೋಗ್ತಾರೆ. ಸುಮಾರು 12ನೇ ಶತಮಾನದಿಂದ ಬರೋಣ ನಾವು. 12ನೇ ಶತಮಾನದಿಂದ ಹಿಡಿದು 16ನೇ ಶತಮಾನದವರೆಗೆ ಬಂದಂತಹ ಮಹಿಳೆಯರನ್ನ ನೆನೆಸಿದ್ರೆ ಬೆರಳೆಣಿಕೆ ಮಾತ್ರ. ನಮ್ಗೆ ನಾವು ಹೇಳ್ಬಿಡ್ತೀವಿ ವಚನಕಾರ್ತಿ, ಮೊದಲ ಕವಿತ್ರಿ, ಅಕ್ಕ ಮಹಾದೇವಿ ಅಂತ ಹೇಳ್ಬಿಡ್ತೀವಿ ನಾವು. ಅಲ್ಲಿಂದ ಶುರುವಾಗುತ್ತೆ. ಅಂದ್ರೆ ಸಮಾಜದ ವಿರೋಧವನ್ನ ಕಟ್ಕೊಂಡು ನನಗೂ ಹಕ್ಕಿದೆ, ನಾನು ಸಮಾಜದಲ್ಲಿ ಏನಾದ್ರೂ ಸಾಧಿಸಬಲ್ಲೆ, ನಾನು ಕೊಡಬಲ್ಲೆ ಅನ್ನುವಂಥ ಧೋರಣೆ ಇಟ್ಕೊಂಡು ಬಂದಂಥವಳು ಅಕ್ಕ ಮಹಾದೇವಿ. ಮಲ್ಲಿಕಾರ್ಜುನ ತನ್ನ ಲೋಕದ ಗಂಡ ಅಂತ ಹೇಳ್ಕೊಂಡಂತ ಅತ್ಯಂತ ದಿಟ್ಟ ಮಹಿಳೆ ಅಂತ ನಾನು ಹೇಳ್ತೇನೆ. ಈ ಸಂದರ್ಭದಲ್ಲಿ ರೆಡ್ಡಿ ಸಮಾಜದ ಉಪಾಧ್ಯಕ್ಷರಾದ ಕಾಂತು ಜಾಲಿಹೊಳಿ, ಇಂದ್ರಾಬಾಯಿ ಮಳ್ಳಿ ಸೇರಿದಂತೆ ಇನ್ನುಳಿದವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना।